ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕೃಷಿ ಸ್ನೇಹಿ ಕೃಷ್ಣ ಅನ್ವಟ್ಟಿ. ಕೃಷಿ ಸ್ನೇಹಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ನಾನು ಮೊದಲೇ ಹೆಡ್ಲೈನ್ನಲ್ಲೇ ಹೇಳಿದಂತೆ ನೀವು ಕೆಂಪು ಕೊಳೆ ರೋಗಕ್ಕೆ ಒಂದು ರಾಮಬಾಣ ಅಂತಲೇ ಹೇಳ್ಬೋದು. ಈ ಔಷಧಿಯನ್ನು ನೀವು ಸಾಕಷ್ಟು ಔಷಧಿಗಳನ್ನು ಸಿಂಪರಣೆ ಮಾಡಿ ಕಂಗೆಟ್ಟಿದ್ದರೆ ಈ ಒಂದು ಔಷಧಿಯನ್ನು ನೀವು ಪ್ರಯತ್ನ ಮಾಡ್ಬೋದು. ಈ ಪ್ರಯತ್ನ ಮಾಡಿದರೆ ನಿಮಗೆ ಖಂಡಿತ ನಿಮಗೆ ಯಶಸ್ಸು ಸಿಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ನಾನು ಕೆಲವು ಅಂಶಗಳನ್ನು ಮಧ್ಯದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಆ ಅಂಶಗಳನ್ನು ನೀವು ಖಂಡಿತವಾಗಿ ನೋಡಬೇಕಾಗುತ್ತೆ. ಸೊ ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವು ಪೂರ್ತಿಯಾಗಿ ನೋಡಿದರೆ ನಿಮಗೆ ಒಂದಷ್ಟು ಮಾಹಿತಿ ಈ ಕೆಂಪು ಕೊಳೆಯನ್ನು ಹತೋಟಿ ಮಾಡಲು ನಿಮಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ನಮ್ಮ ವಿಡಿಯೋವನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲ ರೈತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ಅದು ಯಾವ ಔಷಧಿ ಅಂತ ನೋಡೋದಾದರೆ ಬೈಯರ್ ಕಂಪ್ನಿಯ ಅಲಿಯೇಟ್. ಸೊ ಈ ಅಲಿಯೇಟ್ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಅಲಿಯೇಟ್ನ ಒಂದು ಟೆಕ್ನಿಕಲ್ ನೇಮ್ ಏನು, ಇದರ ಮೋಡ್ ಆಫ್ ಆ್ಯಕ್ಷನ್ ಏನು, ಇದರ ಒಂದು ಡೋಸೇಜ್ ಏನು, ಇದರ ಒಂದು ರೈನ್ ಫಾಸ್ಟ್ನೆಸ್ ಏನು, ಇದರ ಒಂದು ಪ್ರೈಸ್ ಏನು ಅಂತ ಸಂಪೂರ್ಣವಾದ ಮಾಹಿತಿನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಅಲಿಯೇಟ್ ಫಂಗಿಸೈಡ್ನ ಬಗ್ಗೆ ನಾವು ಹೇಳೋದಾದರೆ ಇದು ಕೆಂಪು ಕೊಳೆ ರೋಗವನ್ನು ತರುವಂತಹ ರೋಗಾಣುಗಳಾದ ಪೈಥೋಪೊರಾ ಆಗಿರ್ಬೋದು, ಪಿಥಿಯಂ ಆಗಿರ್ಬೋದು, ಇನ್ನು ಸಾಕಷ್ಟು ರೋಗಾಣುಗಳು ಈ ಕೆಂಪು ಕೊಳೆಯನ್ನು ತರುವಂತಹ ಒಂದು ಸನ್ನಿವೇಶ ಇರುತ್ತೆ. ಈ ರೋಗಾಣುಗಳ ವಿರುದ್ಧವಾಗಿ ಈ ಫಂಗಿಸೈಡು ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಕಂಪನಿ ಹೇಳೋ ಪ್ರಕಾರ ಈ ಫಂಗಿಸೈಡು ಫಾಸ್ಟೆಲ್ ಅಲ್ಯೂಮಿನಿಯಂ 80% WP ಏನಿದೆಯಲ್ಲ, ಇದು 1978ರಿಂದ ಇದುವರೆಗೂ ಕೂಡ ಸಾಕಷ್ಟು ಒಂದು ರೋಗಕಾರಕ ಒಂದು ರೋಗಾಣುಗಳ ವಿರುದ್ಧ ತುಂಬಾ ಪರಿಣಾಮಕಾರಿ ಕೆಲಸ ಮಾಡುತ್ತೆ. ಮತ್ತು ಇದನ್ನು ರೆಸಿಸ್ಟೆನ್ಸೇ ಬಂದಿಲ್ಲ ಈ ರೋಗಾಣುಗಳಿಗೆ ಈ ಫಂಗಿಸೈಡ್ನ ಯೂಸ್ ಮಾಡಿದಾಗ ಅಂತಲೇ ಹೇಳ್ಬೋದು. ಈ ಅಲಿಯೇಟ್ ಫಂಗಿಸೈಡ್ ಒಂದು ಅಂತರ್ವ್ಯಾಪಿ ಶಿಲೀಂಧ್ರನಾಶಕ, ಅಂದರೆ ಸಿಸ್ಟಮ್ಯಾಟಿಕ್ ಫಂಗಿಸೈಡ್. ಇದು ನೀವು ಗಿಡದ ಯಾವುದೇ ಭಾಗದಲ್ಲಿ ಸಿಂಪರಣೆ ಮಾಡಿ ಅಥವಾ ಡ್ರೆಂಚಿಂಗ್ ಮಾಡಿ ಇದು ಇಡೀ ಸಸ್ಯ ಕೂಡ ರೋಗದ ವಿರುದ್ಧ ಒಂದು ಪ್ರತಿರೋಧವನ್ನು ಒಡ್ಡುತ್ತೆ ಅಂತಲೇ ಹೇಳ್ಬೋದು. ಈ ಬೈಯರ್ ಕಂಪನಿಯ ಅಲಿಯೇಟ್ನ ಒಂದು ಟೆಕ್ನಿಕಲ್ ನೇಮ್ ನೋಡೋದಾದರೆ ನಾವು ಫಾಸ್ಟೈಲ್ ಅಲ್ಯೂಮಿನಿಯಂ 80% WP ಅಂದರೆ ವೆಟೇಬಲ್ ಪೌಡ್ರ್ ಫಾರ್ಮಲ್ಲಿ ಇದಿರುತ್ತೆ. ಅಲಿಯೇಟ್ ಫಂಗಿಸೈಡ್ನ ಒಂದು ಮೋಡ್ ಆಫ್ ಆ್ಯಕ್ಷನ್ ನೋಡೋದಾದರೆ ನೀವು ಇದನ್ನು ಸಿಂಪರಣೆ ಮಾಡಿದರೆ ಎಲೆಗಳ ಮುಖಾಂತರ ಹಾಗೂ ಡ್ರೆಂಚಿಂಗ್ ಮಾಡಿದರೆ ಬೇರುಗಳ ಮುಖಾಂತರ. ಸೊ ಅಪ್ವರ್ಡ್ ಮತ್ತು ಡೌನ್ವರ್ಡ್ ಮೂವ್ಮೆಂಟ್ ಆಗುತ್ತೆ. ಸೊ ಇಡೀ ಸಸ್ಯ ಕೂಡ ರೋಗದ ವಿರುದ್ಧ ಪ್ರತಿರೋಧವನ್ನು ಒಡ್ಡುವಂಥ ಒಂದು ಶಕ್ತಿ ಇದಕ್ಕಿದೆ. ಅಲಿಯೇಟ್ ಫಂಗಿಸೈಡ್ನ ರೈನ್ ಫಾಸ್ಟ್ನೆಸ್ ನೋಡೋದಾದರೆ ಕನಿಷ್ಠ 2 ತಾಸಿನವರೆಗೂ ನೀವು ಸಿಂಪರಣೆ ಮಾಡಿ 2 ತಾಸಿನವರೆಗೂ ಮಳೆ ಬರದಿದ್ದರೆ ಖಂಡಿತ ಇದು ಕೆಲಸ ಮಾಡುತ್ತೆ. 2 ತಾಸಿನ ನಂತರ ಮಳೆ ಬಂದರೆ ಯಾವುದೇ ತೊಂದರೆ ಇಲ್ಲ. ನೀವು ಮಳೆ ಬಾರದೇ ಇರುವಾಗ ಕನಿಷ್ಠ ನೀವು ಗಮ್ಮನ್ನು ಬಳಸಿ, ಒಳ್ಳೆಯ ಒಂದು ಗುಣಮಟ್ಟದ ಗಮ್ಮನ್ನು ಬಳಸಿ ಸಿಂಪರಣೆ ಮಾಡಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಅಲಿಯೇಟ್ ಫಂಗಿಸೈಡ್ನ ಒಂದು ಬಳಸುವ ಪ್ರಮಾಣ ನೋಡೋದಾದರೆ 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ 200 ಲೀಟ್ರನ್ನ ಬ್ಯಾರಲ್ ಯೂಸ್ ಮಾಡೋದ್ರಿಂದ 200 ಲೀಟ್ರ್ ನೀರಿಗೆ ಕನಿಷ್ಠ ಒಂದು 400 ಗ್ರಾಮನ್ನು ಬಳಸಬೇಕಾಗುತ್ತೆ. ಕೆಲವರು ಡ್ರೆಂಚಿಂಗ್ ಮಾಡೋದ್ರಿಂದ ಡ್ರೆಂಚಿಂಗಿಗೆ ಬಳಸುವ ಪ್ರಮಾಣ ಶೇಕಡ 1 kgಯನ್ನು ಪ್ರತಿ ಎಕರೆಗೆ ಬಳಸಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚು ಬಳಸಬೇಡಿ. 1 ಎಕರೆಗೆ ಪ್ರತಿ ಎಕರೆಗೆ 1 kgಯನ್ನು ಮಾತ್ರ ಬಳಸಿ ಅಂತ ಹೇಳ್ತಾ ಇದ್ದೀನಿ. ಈ ಅಲಿಯೇಟ್ ಫಂಗಿಸೈಡ್ನ ಒಂದು ದರ ಮಾರ್ಕೆಟ್ನಲ್ಲಿ ನೋಡೋದಾದರೆ ಪ್ರತಿ ಒಂದು 500 ಗ್ರಾಮಿಗೆ 1500ರಿಂದ 1600ವರೆಗೂ ಇದೆ. ಅಲಿಯೇಟ್ ಫಂಗಿಸೈಡ್ನ ನೀವು ಸಿಂಪರಣೆಗೆ ಬಳಸುವಾಗ ಒಂದು ಎಚ್ಚರಿಕೆ ಕ್ರಮ ಏನು ಅಂದರೆ ಫಾಸ್ಫರಸನ್ನು ಹೊಂದಿರುವಂಥ ಉತ್ಪನ್ನಗಳನ್ನು ಇದರ ಜೊತೆಗೆ ಬೆರೆಸಿ ಸಿಂಪರಣೆ ಮಾಡಬಾರ್ದು. ಆಮೇಲೆ ಕಾಪರನ್ನು ಹೊಂದಿರುವಂಥ ಶಿಲೀಂಧ್ರನಾಶಕಗಳನ್ನು ಕೂಡ ಇದರ ಜೊತೆ ಮಿಕ್ಸ್ ಮಾಡಬಾರ್ದು. ಹಾಗೂ ನೀವು ಸ್ಪ್ರೇ ಟ್ಯಾಂಕ್ನಲ್ಲಿ ಕೂಡ ಅದನ್ನು ವಾಶ್ ಮಾಡಿ ಬಳಸಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಈ ಒಂದು ಸಿಂಪರಣೆಗೆ ಈ ಒಂದು ಕಾಂಬಿನೇಷನ್ನಲ್ಲಿ ನೀವು ಸಿಂಪರಣೆ ಮಾಡಿದ್ದೇ ಆದಲ್ಲಿ ಖಂಡಿತ ರೋಗ ಹತೋಟಿಗೆ ಬರುತ್ತೆ. ಕನಿಷ್ಠ ಒಂದು 15ರಿಂದ 20 ದಿನಗಳ ಅಂತರದಲ್ಲಿ ಕನಿಷ್ಠ ಒಂದು 2 ಸಿಂಪರಣೆಯನ್ನು ನೀವು ತೆಗೆದುಕೊಳ್ಬೇಕಾಗ್ತದೆ. ಆಗ ನಿಮಗೆ ರೋಗ ಹತೋಟಿಗೆ ಬರುತ್ತೆ. ಬರೀ ಸಿಂಪರಣೆಯೊಂದೇ ಅಲ್ಲ, ಮಳೆ ಬಂದಾಗ ಕಾಲುವೆಗಳಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳೋದು ಹಾಗೂ ಬಸಿಗಾಲುವೆಯಲ್ಲಿ ನೀರು ನಿಲ್ಲದೆ ನೋಡಿಕೊಳ್ಳೋದು. ಖಂಡಿತ ನೀರನ್ನು ಚೆನ್ನಾಗಿ ಹರಿದೋಗುವಂತೆ ಮಾಡಿದ್ರೆ ರೋಗ ಸ್ವಲ್ಪ ಮಟ್ಟಿಗೆ ಹತೋಟಿ ಆಗುತ್ತೆ. ಆಮೇಲೆ ಕಳೆಗಳು ಇಲ್ಲದಂತೆ ನೋಡಿಕೊಳ್ಬೇಕು. ಈ ಕಳೆಗಳು ಕೂಡ ರೋಗಾಣುಗಳಿಗೆ ಒಂದು ಹೋಸ್ಟ್ ಪ್ಲ್ಯಾಂಟ್ ಆಗಿ ಕೆಲಸ ಮಾಡ್ತವೆ. ಸೊ ಹಾಗಾಗಿ ಈ ಒಂದು ಕ್ರಮಗಳನ್ನು ಅನುಸರಿಸಲೇಬೇಕಾಗ್ತದೆ.
ಈ ರೋಗ ಬಂದ ಜಾಗಕ್ಕೆ ನೀವು ರೋಗ ಬಂದ ಜಾಗಗಳಿಗೆ ಮಾತ್ರ ರೆಡೋಮಿಲ್ ಗೋಲ್ಡ್ ಮತ್ತು ಕ್ಲೋರೋಪರಿಪಾಸನ್ನು ನೀವು ಡ್ರೆಂಚಿಂಗ್ ಮಾಡಬೇಕಾಗ್ತದೆ. ಒಂದು 3 ದಿನಗಳ ಅಂತರದಲ್ಲಿ ಕನಿಷ್ಠ ಒಂದು 2-3 ಬಾರಿ ನೀವು ಖಂಡಿತವಾಗಿ ಡ್ರೆಂಚಿಂಗ್ ಮಾಡಿದ್ದೆ ಆದಲ್ಲಿ ಈ ಕೆಂಪು ಕೋಳಿಯನ್ನು ಸಮಗ್ರವಾಗಿ ನಿವಾರಣೆ ಮಾಡ್ಬೋದು ಅಂತ ಹೇಳ್ತಾ ಇದ್ದೇನೆ. ಹಾಗೂ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಖಂಡಿತ ಬೇರೆ ರೈತರಿಗೂ ಕೂಡ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಈ ವಿಡಿಯೋವನ್ನು